ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಆಕಾಶ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ಎಂಡ್ವರೆಗೂ ನೋಡಿ. ಇವತ್ತೇನು ಸ್ಪೆಷಲ್ ಅಂತಂದರೆ, ನಮ್ಮ ಮನೇಲಿ ನಾವು ಯಾವ ಥರ ಸಿಂಪಲ್ಲಾಗಿ ಮಾಡ್ತೀವೋ ಅದನ್ನೇ ತೋರಿಸ್ತಾ ಇದ್ದೀನಿ. ಮಾಡೋಕ್ಕೆ ಬರಲ್ಲ ಅಂದ್ರೆ ಸಮೇತ ಆರಾಮಾಗೆ ಮಾಡ್ಬೋದು. ಟೊಮೆಟೊ, ಹುಣಸೆಹಣ್ಣು, ಕಾಯಿ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಟೊಮೆಟೊ ಬಂದು ಹಾಕಿದರೆ ಸಾಕು. ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದನ್ನು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೋದು, ಸ್ವಲ್ಪ ಹಾಕಿ ಅಷ್ಟೇ, ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಏನು ಚೇಂಜಸ್ ಏನು ಆಗೋದಿಲ್ಲ. ಹಾಕ್ಬಿಟ್ಟು ಇದನ್ನು ಫುಲ್ಲು ನೈಸಾಗೆ ಪೇಸ್ಟ್ ಮಾಡ್ಕೊಂಬನ್ನಿ. ನಾವಿಲ್ಲಿ ದೊಡ್ಡ ಮೀನಲ್ಲಿ ಮಾಡ್ತಿಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕದು ಮೀನು ಬರುತ್ತಲ್ಲ ಆ ಮೀನಲ್ಲಿ ಮಾಡ್ತಾಯಿರೋದು. ತೋರಿಸ್ತೀನಿ ನಾನು ನಿಮಗೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಮೀನು ಸಾರು ಮಾಡೋಕ್ಕೆ ಬರಲ್ಲ, ಹೆಂಗೆ ಮಾಡೋದು ಏನು ಅಂತ ಇದ್ದರೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ಸಾಂಬಾರು ಪುಡಿನ ನಿಮಗೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಸಾಂಬಾರು ಪುಡಿನ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನೀವು 2 ಟೇಬಲ್ ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡ್ರೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಆಗೋಲ್ಲ. ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ಕೊಳೋದಷ್ಟೇ. ಜೀರಿಗೆ, ಈರುಳ್ಳಿ, ಮತ್ತು ಇದಕ್ಕೆ ಮೇನ್ ಅಂದರೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದರೆ ಕರ್ಬೇವು ಸೊಪ್ಪು ಫ್ಲೇವರ್ ಬರುತ್ತೆ. ಅದು ನಮಗೆ ಇಷ್ಟ ಅಂತ ನಾವು ಆ್ಯಡ್ ಮಾಡ್ತಿದ್ದೀವಿ. ನಿಮಗೇನಾದರೂ ಕರ್ಬೇವಿಂದು ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಪ್ಲೀಸ್ ಹಾಕಬೇಡಿ ಕರ್ಬೇವು. ನಮಗೆ ಅದು ಇಷ್ಟ ಅಂತ ನಾನು ಹಾಕಿದ್ದೀನಿ. ಈಗೂ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ ನೀವು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಸಿಂಪಲ್ ಇಷ್ಟೇ ಇದು. ಮೀನು ಸಾಂಬಾರಿಗೆ ಸಾಂಬಾರು ರೆಡಿ ಆಗಿದೆ. ಈಗ ಕುದ್ರೆ ಸಾಂಬಾರು ರೆಡಿ. ರುಬ್ಕೊಂಬಂದಿದ್ವಲ್ಲ, ಮಸಾಲೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈಗ ನೀರು ಹಾಕ್ತಾಯಿದ್ದೀನಿ. ನೀರು ಕ್ವಾಂಟಿಟಿ ನೋಡಿ, ಆ ತಿಕ್ನೆಸ್ನ ನೋಡ್ಕೊಂಬಿಟ್ಟು ನೀವು ನೀರನ್ನ ಆ್ಯಡ್ ಮಾಡಿ. ಇದು ಚೆನ್ನಾಗೆ ಕುದಿಬೇಕು. ನಾವು ಮೀನು ಹಾಕಿದಾದ್ಮೇಲೆ ಜಾಸ್ತಿ ಕುದಿಸಲ್ಲ, ಹಾಗಾಗಿ ಈಗಲೇ ಸಾಂಬಾರಲ್ಲಿ ಹಸಿ ವಾಸನೆ ಏನೇನಿದೆಯೋ ಎಲ್ಲ ಕೂಡ ಇವಾಗಲೇ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗೆ ಇದನ್ನು ಕುಕ್ ಮಾಡಬೇಕು. ನೀವು ಇದು ಉಕ್ಕು ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೋಡಿಕೊಂಡು ಸಣ್ಣ ಊರಿನಲ್ಲೇ ಇಟ್ಟು ಕುಕ್ ಮಾಡ್ಕೊಳ್ಳಿ. ಎಲ್ಲಿ ತೋರಿಸು, ಅಲ್ಲಿ ಕ್ಯಾಮ್ರಾಗೆ ತೋರಿಸು, ಕ್ಯಾಮ್ರಾಗೆ. ಬೇರೆ ಪೀಸ್ ತೋರಿಸು, ಬೇರೆ ಪೀಸ್. ಅಲ್ಲೇ ನಿನ್ಕಂಡು ಹೇಳೋ. ಹಾಂ, ಈಗ ಹೇಳ. ಬನ್ನಿ ಬನ್ನಿ ಸರಣ, ಬನ್ನಿ 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 ಅಲ್ಲ ಬನ್ನಿ ಬನ್ನಿ. ನಾವಿಲ್ಲಿ ಅಡುಗೆ ಮಾಡ್ತಿದ್ರೆ ಅವರಲ್ಲಿ ಕಾಮಿಡಿ ಮಾಡ್ತಿದ್ದಾನೆ, ಮೀನು ಕಣ್ಣು ಅದು ಇದು ಅನ್ಕೊಂತ. ಎಷ್ಟೊತ್ತಿಗೆ ಅಲ್ಲೇ ಸಾಂಬಾರೆಲ್ಲ ಕುದ್ದಿತ್ತು, ಹಾಗಾಗಿ ನಾವು ಡೈರೆಕ್ಟಾಗಿ ಮೀನು ಅದರೊಳಗೆ ಆ್ಯಡ್ ಮಾಡ್ತಿದ್ದೀವಿ. ಮೀನು ಆ್ಯಡ್ ಆದಮೇಲೆ ಜಾಸ್ತಿ ಮಗ್ಸಂಗಿಲ್ಲ, ಹಾಗೆ ಜಾಸ್ತಿ ಕುದಿಸಂಗೂ ಇಲ್ಲ. ಹಾಗಾಗಿ ನಾವು ಆಲ್ರೆಡಿ ಸಾರು ಕುದ್ದಿದ್ರಿಂದ, ಇದು ಚಿಕ್ಕ ಮೀನಲ್ವ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಮೀನು ಹಾಕಿ ನಾವು ಫುಲ್ ಮೀನು ಹಾಕಿ ಒಂದು ಸತಿ ಎಲ್ಲ ಈಗಲೇ ಮಿಕ್ಸ್ ಮಾಡಿಬಿಡ್ತೀವಿ. ಈಗಲೇ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋದಷ್ಟೇ. ಒಂದು 5 ಮಿನಿಟ್ಸ್ ಬಿಟ್ಟರೆ ಆಲ್ರೆಡಿ ಎಲ್ಲ ಮೀನು ಬೆಂದಿರುತ್ತೆ. ನಾವು ಈಗ ಬೇಯಿಸಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸಾಂಬಾರು ಬಿಸಿ ಇರೋದ್ರಿಂದ, ಚೆನ್ನಾಗಿ ಕುದ್ದಿರೋದ್ರಿಂದ ಅದರೊಳಗೇ ಬೆಂದುಬಿಡುತ್ತೆ ಮೀನು. ಚಿಕ್ಕ ಮೀನಲ್ವ, ಹಾಗಾಗಿ ನೀವು ದೊಡ್ಡ ಮೀನು ಮಾಡಿದರೂ ಸಮೇತನೂ ಅಷ್ಟೇ. ಚೆನ್ನಾಗಿ ಮಳಿಸಿದಾದ್ಮೇಲೆ ಮೀನನ್ನ ಆ್ಯಡ್ ಮಾಡಿ ಆಫ್ ಮಾಡಿಬಿಡಿ ಅಷ್ಟೇ. ಒಂದು ಸರಿ ಮಿಕ್ಸ್ ಮಾಡಿ ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ.